ಹಬ್ಬ, ಇವಾಗ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯ್ತಪ್ಪ. ಅಂತೂ ಇಂತೂ ಶ್ರೀಲಂಕದವರು ಪಾಕಿಸ್ತಾನದವ್ರನ್ನ ಸೆಮಿಫೈನಲ್ ಹೋಗ್ದಂಗೆ ಏನ್ ಸೂಪರ್ ಏಟ್ ಇಂದಾನೆ ತಲೆಗೆ ಸರಿಯಾಗಿ ಹೊಡೆದ್ಬಿಟ್ಟು ನಡೀರಿ ನನ್ ಮಕ್ಕಳ ಮನೆ ಕಡೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಬಿಟ್ ಕಳ್ಸಿದಾರೆ ಅಂತ ಹೇಳ್ಬೋದು. ಪಾಕಿಸ್ತಾನದವ್ರು ಇವತ್ತಿನ ಮ್ಯಾಚ್ ಗೆದ್ದಿದ್ದಾರೆ ಅಷ್ಟೇ ಗೈಸ್, ಸೆಮಿಫೈನಲ್ ಹೋಗಕ್ಕಂತೂ ಆಗಿಲ್ಲ. ಇವ್ರು ಸೆಮಿಫೈನಲ್ ಹೋಗ್ಬೇಕಾಗಿತ್ತು ಅಂದ್ರೆ ಪಾಕಿಸ್ತಾನದವರು ಜಸ್ಟ್ 147 ರನ್ ಒಳಗಡೆ ಶ್ರೀಲಂಕಾದವ್ರನ್ನ ಕಟ್ಟಾಕ್ಬೇಕಾಗಿತ್ತು. ಆ ಒಂದ್ ಕೆಲ್ಸನ ಮಾಡೋದ್ರಲ್ಲಿ ಪಾಕಿಸ್ತಾನದವರು ರಾಂಗ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ಇದರಿಂದ ಪಾಕಿಸ್ತಾನದ ಸೆಮಿಫೈನಲ್ ಆಸೆ ಬಂಡ್ಪಾಲ್ ಆಗಿದೆ ಅಂತಾನೆ ಹೇಳ್ಬೋದು. ಕೆಲವೊಬ್ರು ಬಿಲ್ಡಪ್ ಹಾಕೊಂತ ಇದ್ರಪ್ಪ, ಅಬ್ಬ ಏನ್ ಪಾಕಿಸ್ತಾನದವ್ರು ಏನ್ ಫೇವ್ರೇಟ್ ಅಂತ ಗೈಸ್ T20 ವರ್ಲ್ಡ್ ಕಪ್ ಅಲ್ಲಿ ಕಪ್ ಗೆಲ್ಲೋದ್ರಲ್ಲಿ. ಇವ್ರು ಯೋಗ್ಯತೆಗೆ ಸೂಪರ್ 8 ಅಲ್ಲಿ ಒಂದೇ ಒಂದ್ ಮ್ಯಾಚ್ ಗೆದ್ದವ್ರೆ, ಅದು ಒಂದ್ ಮಳೆಯಿಂದ ರದ್ದಾಗೈತೆ. ಆ ರದ್ದಾಗಿಲ್ಲ ಅಂದ್ರೆ ನ್ಯೂಜಿಲೆಂಡ್ ಹೊಡೆದ್ ಕಳ್ಸಿರೋರು. ನನ್ಗನ್ಸೋದು ಮಾತ್ರ ಗೈಸ್ ಇವ್ ಒಂಥರ ಓವರ್ ಬಿಲ್ಡಪ್ ಇಂದಾನೆ ಇವತ್ತಿನ ಏನು ಸೆಮಿಫೈನಲ್ ಆಸೆ ನಿರಾಸೆ ಮಾಡ್ಕೊಂಡ್ರು ಅಂತಾನೆ ಒಂದು ಹೇಳ್ಬೋದು. ನನ್ಗನ್ಸದ್ ಮಾತ್ರ ಇವತ್ತು ನನ್ಗಂತೂ ಫುಲ್ ಹ್ಯಾಪಿ ಗೈಸ್. ಯಾಕೆಂದ್ರೆ ನಮ್ ಇಂಡಿಯಾ ಸೋತ್ರ ಪರವಾಗಿಲ್ಲ, ಇವ್ರು ಮಾತ್ರ ಸೆಮಿಫೈನಲ್ ಹೋಗ್ಬಾರ್ದು ಗೈಸ್. ಇಂಡಿಯಾದಲ್ಲಿ ಸೋಲೋದಿಲ್ಲ, ನಾನು ಹೇಳಿದ್ ಮಾತ್ರ ಗೆದ್ದಾಗ ಹೇಳ್ತಾರೆ ಪಕ್ಕ T20 ಕಪ್ ಹೊಡೆದೇ ಹೊಡಿತಾರೆ ಇಂಡಿಯಾದವರು. ಮುಟ್ ನೋಡ್ಕೊಳ್ಳೋ ತರ ಕೊಡ್ತಾರೆ ಪಾಕಿಸ್ತಾನದವ್ರಿಗೆ ಅಂತಾನೆ ಹೇಳ್ಬೋದು. ಯಾರೋ ಒಬ್ಬ ಅಮೀರ್ ಖಾನ್ ಅಂತ ಗೈಸ್, ಮೊಹಮ್ಮದ್ ಅಮೀರ್ ಹೇಳ್ತಾ ಇದ್ರು ಅವರು, ಇಂಡಿಯಾದವರು ಮಾತ್ರ ವೆಸ್ಟ್ ಇಂಡೀಸ್ ವಿರುದ್ಧ ಪಕ್ಕ ಸೋಲ್ತಾರೆ, ಸೆಮಿಫೈನಲ್ ಹೋಗೋದೇ ಇಲ್ಲ. ಪಾಕಿಸ್ತಾನದವರು ಏನು ಶ್ರೀಲಂಕಾ ಮ್ಯಾಚ್ ಗೆದ್ದು ಪಕ್ಕ ಸೆಮಿಫೈನಲ್ ಹೋಗ್ತಾರೆ, ವರ್ಲ್ಡ್ ಕಪ್ ನ ಗೆದ್ದೇ ಗೆಲ್ತಾರೆ ಅಂತ ಮೊಹಮ್ಮದ್ ಅಮೀರ್ ಒಂದ್ ಬಿಲ್ಡಪ್ ಹಾಕೊಂಡಿದ್ರು. ಆ ಒಂದು ಬಿಲ್ಡಪ್ ಗೆ ಇವತ್ತು ತೆರೆ ಎಳೆದಿದ್ದಾರೆ ಶ್ರೀಲಂಕಾದವರು ಅಂತಾನೆ ಹೇಳ್ಬೋದು ಗೈಸ್. ಫೈನಲಿ ನನಗಂತೂ ಹೆವಿ ಖುಷಿ ಆಗ್ತಾ ಇದೆ. ಓಕೆ ಗೈಸ್, ಇವತ್ತಿನ ಮ್ಯಾಚಿನ ಪ್ರಕಾರ ಬರೋದಾದ್ರೆ ಶ್ರೀಲಂಕಾದವರು ಟಾಸ್ ಗೆದ್ದು ನಾವು ಸೆಕೆಂಡ್ ಬ್ಯಾಟಿಂಗ್ ಆಡ್ತೀವಿ ಅಂತ ಹೇಳ್ಬಿಟ್ಟು ಪಾಕಿಸ್ತಾನದವರು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. ಅಪ್ಪ 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 ಎಲ್ಲಿದ್ರು ಗುರು ಇವ್ರು ಫಕರ್ ಜಮಾನು ಯಾಕೆ ಇವ್ರನ್ನ ಸ್ಟಾರ್ಟಿಂಗ್ ಇಂದಾನೆ ಆಡ್ಸಿರ್ಲಿಲ್ಲ ಅಂತ ನನ್ಗೆ ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು. ಆ ತರ ಒಂದ್ 35 ಏಜ್ ಆಗಿದೆ ಗೈಸ್ ಇವ್ರಿಗೆ. ಫಕರ್ ಜಮಾನ್ಗೆ ಯಾವ ತರ ಒಂದ್ ಸಾಲಿಡ್ ಬ್ಯಾಟಿಂಗ್ ಆಡಿದ್ರು ಅಂದ್ರೆ ಕ್ರೇಜಿ ಅಂತಾನೆ ಹೇಳ್ಬೋದು. ಇವ್ರ ಜೊತೆಲಿ 2ನೇ 100 ಹೊಡಿತಾರೆ ಯಾರಪ್ಪ, ಫರಾನ್. ಈ T20 ವರ್ಲ್ಡ್ ಕಪ್ ಅಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಫರಾನ್ ಅವರು. ಒಟ್ಟಿನಲ್ಲಿ 100 ರನ್ ಹೊಡೆದು ಒಂದು ಒಳ್ಳೆ ಬೇಸ್ಮೆಂಟ್ ಹಾಕೊಡ್ತಾರೆ ಪಾಕಿಸ್ತಾನದವ್ರಿಗೆ. ಎಲ್ಲೋ ಇವ್ರಿಬ್ರು ಆಡ್ತಿರುವಂತ ಟೈಮಲ್ಲಿ ಅಂದ್ರೆ ಒಳ್ಳೆ ಪಾರ್ಟ್ನರ್ಶಿಪ್ 176 ಗೈಸ್ ರೆಕಾರ್ಡ್ ಅಂತಾನೆ ಹೇಳ್ಬೋದು T20 ವರ್ಲ್ಡ್ ಕಪ್ ಅಲ್ಲಿ. ಆ ತರ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಇವ್ರಿಬ್ರು ಆಡ್ತಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಒಂದ್ 230 250 ಹೊಡಿತಾರೆ ಅಂತ ನಾನು ಅನ್ಕೊಂಡಿದ್ದೆ. ಅಪ್ಪ ಅದ್ ಎಲ್ಲಿಂದ ಇವ್ರಿಬ್ರು ಔಟ್ ಆಗ್ಬಿಟ್ರು. ಅದೇನ್ ಸಲ್ಮಾನ್ ಅಲಿ ಆಗಾನು ಇನ್ನ ಇದುವರೆಗೂ ನಾನು ಒಂದ್ 50 ಹೊಡೆದಿರೋದು ನೋಡಿಲ್ಲ ಗೈಸ್ ನಾನು ಯಾವ ಒಂದ್ ಮ್ಯಾಚ್ ಅಲ್ಲಿ. ಅದೇನ್ ಕ್ಯಾಪ್ಟನ್ ಮಾಡ್ತಾರೆ ನನ್ಗಂತೂ ಒಂದು ಗೊತ್ತಿಲ್ಲ. ಇವ್ರಿಬ್ರೇ ಹೊಡೆದಿರೋದು, ಇನ್ ಯಾರು ಹೊಡೆದೇ ಇಲ್ಲ. ಇನ್ನೆಲ್ಲ ಟೆಲಿಫೋನ್ ನಂಬರ್ ತರ 5 4 3 2 ಹೊಡೆದ್ಬಿಟ್ಟು ಎಲ್ಲ ಫೆವಿಲಿಯನ್ ಪೆರೇಡ್ ನಡೆಸಿದ್ರು ಅಂತಾನೆ ಹೇಳ್ಬೋದು. ಫೈನಲ್ ಆಗಿ ಏನ್ 213 ಟಾರ್ಗೆಟ್ ಕೊಡ್ತಾರೆ. ಇವ್ರಿಗೆ ಟಾರ್ಗೆಟ್ ರೀಚ್ ಆಗೋದಕ್ಕಿಂತ ಮುಖ್ಯವಾಗಿ ಗೈಸ್ ಏನು ಪಾಕಿಸ್ತಾನದವ್ರಿಗೆ ಶ್ರೀಲಂಕಾ ಜಸ್ಟ್ 147 ಒಳಗಡೆ ಆಲ್ಔಟ್ ಮಾಡ್ಬೇಕಾಗಿತ್ತು. ಅಷ್ಟರನ್ನ ಒಳಗಡೆ ಕಟ್ ಹಾಕ್ಬೇಕಾಗಿತ್ತು ಪಾಕಿಸ್ತಾನದವರು. ಅವಾಗ್ಲೇ ಇವರು ಪಾಕಿಸ್ತಾನದವರು ಸೆಮಿಫೈನಲ್ ಆಡೋದಕ್ಕೆ ಒಂದು ಚಾನ್ಸ್ ಸಿಗ್ತಾ ಇತ್ತು. ಆದ್ರೆ ಏನು ಜಸ್ಟ್ 5 ರನ್ ಇಂದ ಗೈಸ್ ಪಾಕಿಸ್ತಾನದವ್ರು ಸೋತಿರೋದು. ಯಾವ ತರ ಬಿಲ್ಡಪ್ ಹಾಕೊಂತ ಇದ್ರಿಂದ ಪಾಕಿಸ್ತಾನದವರು ಏನ್ ಗೆದ್ದೇ ಬಿಡ್ತಾರೆ ಈ ಮ್ಯಾಚ್, 120 ಒಳಗಡೆ ಆಲ್ಔಟ್ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ಇದ್ರು. ಆ ಕಾನ್ಫಿಡೆಂಟ್ ಗೆ ಸರಿಯಾಗಿ ಒಂದು ಲೋಡ್ ಮಣ್ ತಗೊಂಡ್ ಸುರಿದಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ನನಗಂತೂ ಹೆವಿ ಖುಷಿ ಆಯ್ತು. ಲಾಸ್ಟ್ ಅಲ್ಲಿ ಶನಾಕ ಮತ್ತೆ ಪವನ್ ಸಖತ್ ಕ್ರೇಜಿಯಾಗ ಒಂದು ಭಯ ಹುಡ್ಸ್ಬಿಟ್ಟಿದ್ರು ಬೌಲರ್ ಗಳಿಗೆ, ಪಾಕಿಸ್ತಾನ ಬೌಲರ್ಗೆ. ಇವತ್ತು ತಾರಿಕ್ ಏನೋ ಹೇಳ್ತಾರಲ್ಲ ಗೈಸ್, ತಾರಿಕ್ ಅಂತ ಇದಾರಲ್ಲ ಪಾಕಿಸ್ತಾನದವ್ರಿಗೆ, ಆ ತಾರೀಕಿಗೆ ಇವತ್ತಿನ ತಾರೀಕು ಏನಪ್ಪಾ ಅಂತ ನೆನ್ಪಿಟ್ಕೋಬೇಕು. ಆ ತರ ಲಂಕಾದವರು ದಹನ ಮಾಡಿದ್ದಾರೆ ಅಂತ ಹೇಳ್ಬೋದು. ಫೈನಲಿ ಪಾಕಿಸ್ತಾನದವ್ರನ್ನ ಮ್ಯಾಚ್ ಗೆದ್ರುನು ಒಂದು ನಿರಾಸೆಯಿಂದ ಮನೆಗೆ ಕಳಿಸಿದ್ದಾರೆ ಲಂಕಾದವರು ಅಂತ ಹೇಳ್ತಾ ಇವತ್ತಿನ ಕ್ರಿಕೆಟಿಂಗ್ ಅಪ್ಡೇಟ್ ಈ ತರ ಇತ್ತು ಗೈಸ್. ನಾಳೆ ನಡೀತಾ ಇದೆ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ನ ಕ್ವಾರ್ಟರ್ ಫೈನಲ್ ಅಂತಾನೆ ಹೇಳ್ಬೋದು. ಯಾರು ಗೆಲ್ತಾರೋ ಸೆಮಿಫೈನಲ್ ಗೆ ಪೆರೇಡ್ ನಡೆಸ್ತಾರೆ. ಓಕೆ ಗೈಸ್, ನಾಳೆ ಸಿಗ್ತೀನಿ ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ ಆಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಅಲ್ಲಿವರೆಗೂ ಬಾಯ್.